ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಮನೆ ಸ್ವಚ್ಛವಾಗಿರಲು, ಪಾಸಿಟಿವ್ ಇಂದ, ಲಕ್ಷ್ಮಿ ಕಳೆಯಿಂದ ಕೂಡಿರಲು, ಕೆಲಸ ಸುಲಭವಾಗಲು ನಾನು ಫಾಲೋ ಮಾಡುವಂಥ ಕೆಲವೊಂದು ಸೂತ್ರಗಳನ್ನ, ಸಲಹೆಗಳನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡಬಹುದು. ನಾವು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪೂಜಾ ರೂಮಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಕ್ಲೀನಿಂಗ್ ರೂಟೀನ್ಸ್ನ ಫಾಲೋ ಮಾಡ್ತೀವಿ. ಅದರಲ್ಲೂ ಪೂಜಾ ರೂಮ್ ಕ್ಲೀನಿಂಗ್ ಅಂದರೆ ಸ್ವಲ್ಪ ಮಡಿಯಿಂದ ಮಾಡ್ಕೊಳ್ತಾ ಇರ್ತೀವಲ್ವ. ಸೊ ಪೂಜಾ ರೂಮ್ ಕ್ಲೀನಿಂಗ್ ಅಂತಲೇ ಈ ಒಂದು ವಸ್ತುನ ತೊಗೊಂಡಿದ್ದೆ. ಇದನ್ನು ತೊಗೊಂಡು ಕೂಡ ಆಲ್ಮೋಸ್ಟ್ ಒಂದು 2 years ಏನೋ ಆಗಿದೆ. ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದರಿಂದ ಕ್ಲೀನಿಂಗ್ ಅನ್ನೋದು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಮೈನ್ಯೂಟ್ ಡಸ್ಟ್ ಪಾರ್ಟಿಕಲ್ಸ್ನ ಕೂಡ ಈಸಿಯಾಗಿ ಇದರಿಂದ ತೆಗಿಬಹುದು. ಯೂಶ್ವಲಿ ಪೂಜಾ ರೂಮ್ಸಲ್ಲಿ ಪೊರಕೆ ಎಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಈ ಬ್ರಷ್ ಸಹಾಯದಿಂದ ಈಸಿಯಾಗಿ ಕಸನ ಗುಡಿಸ್ಕೋಬೋದು. ಸಣ್ಣ ಸಣ್ಣ ಡಸ್ಟ್ ಕೂಡ ಈಸಿಯಾಗಿ ಬಂದ್ಬಿಡುತ್ತೆ. ಯೂಶ್ವಲಿ ಪೂಜಾ ರೂಮಲ್ಲಿ ಅಗರಬತ್ತಿದು ಪೌಡರ್ ಎಲ್ಲ ಕೂಡ ಫಾರ್ಮ್ ಆಗಿರುತ್ತೆ ಅಲ್ವಾ, ಅದನ್ನು ಕೂಡ ಈಸಿಯಾಗಿ ಇದರಿಂದ ತೆಗಿಬೋದು. ತುಂಬ ನೀಟ್ ಫಿನಿಶಿಂಗ್ ಆಗಿ ಕ್ಲೀನ್ ಆಗಿಬಿಡುತ್ತೆ. ಸಾಮಾನ್ಯವಾಗಿ ಡಸ್ಟಿಂಗ್ ಮಾಡೋಕ್ಕಂತಲೇ ಕ್ಲಾತ್ಸ್ನ ಉಪಯೋಗಿಸ್ತಾ ಇರ್ತೀವಿ. ತೇವದ ಬಟ್ಟೆಯಿಂದ ಎಲ್ಲ ಒರೆಸ್ತಿರ್ತೀವಿ. ಬಟ್ ಇದು ಎಷ್ಟೇ ಪುಟ್ಟದಾಗಿರುವಂಥ ಡಸ್ಟ್ ಆದರೂ ಕೂಡ ಈ ಬ್ರಷಿಂದ ಈಸಿಯಾಗಿ ಈ ಥರ ತೆಗಿಬೋದು. ಸಾಮಾನ್ಯವಾಗಿ ಪೂಜಾ ರೂಮ್ಸಲ್ಲೆಲ್ಲ ಪೊರ್ಕೆನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಒಂದು ವೇಳೆ ಹೊಸ ಪೊರ್ಕೆನ ಇಟ್ಟು ಯೂಸ್ ಮಾಡ್ತೀವಿ ಅಂದರೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ದೊಡ್ಡದಾಗಿರುವಂಥ ಪೂಜಾ ರೂಮ್ಸ್ ಅನ್ನೋದು ಇರಲ್ಲ. ಹಂಗಾಗಿ ಈ ವಸ್ತುನ ಇಟ್ಕೊಳ್ಳೋದಾದರೆ ಚಿಕ್ಕ ಚಿಕ್ಕ ಪೂಜಾ ರೂಮ್ಸ್ನ ಕೂಡ ಈಸಿಯಾಗಿ ಕಡಿಮೆ ಸಮಯದಲ್ಲೇ ಕ್ಲೀನ್ ಮಾಡ್ಕೊಳ್ಬೋದು. ಪೂಜಾ ರೂಮ್ ಡೋರ್ಸಲ್ಲಿ ಮೈನ್ಯೂಟ್ ಡಿಸೈನ್ ಅನ್ನೋದು ಮಾಡಿಸಿರ್ತೀವಲ್ವ, ಆ ಡಿಸೈನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈ ಬ್ರಷ್ ಅಂತೂ ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ಇನ್ನು ಯೂಶ್ವಲಿ ನಾನು ದಾಸವಾಳದ ಹೂಗಳನ್ನೆಲ್ಲ ಕೂಡ ಸಪ್ರೇಟಾಗಿ ತೆಗೆದು ಒಣಗಿಸ್ಬಿಟ್ಟು ಪೌಡರ್ ಮಾಡಿಕೊಂಡು ಏರ್ ಕೇರ್ ಅಥವಾ ಸ್ಕಿನ್ ಕೇರ್ಸಲ್ಲೆಲ್ಲ ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಹಂಗಾಗಿ ಆ ಹೂಗಳನ್ನ ಸಪ್ರೇಟಾಗಿ ತೆಗೆದುಕೊಂಡು ಉಳಿದಿರೋವಂಥದ್ದನ್ನೆಲ್ಲ ಈ ಥರ ಗಿಡದ ಬುಡದಲ್ಲಿ ಹಾಕ್ತಾ ಇದ್ದೀನಿ. ಇನ್ನು ಇದರ ಕ್ಲೀನಿಂಗು ಕೂಡ ತುಂಬಾ ಈಸಿ. ನೋಡೋಕ್ಕೆ ಎಷ್ಟು ಪುಟ್ಟದಾಗಿದೆಯೋ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಮತ್ತು ಇದರ ಮೇಂಟೆನೆನ್ಸ್ ಕೂಡ ತುಂಬ ಈಸಿಯಾಗಿರುತ್ತೆ. ಅಬ್ಸರ್ವ್ ಮಾಡಿದ್ರಲ್ಲ, ಅಗರಬತ್ತಿ ಪೌಡರ್ನ ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಪ್ರೆಡ್ ಆಗದಿರ ಇರುತ್ತೆ. ಮತ್ತು ಫ್ಲೋರ್ಗೂ ಅಂಟದಿರ ನೀಟಾಗಿ ಬಂದ್ಬಿಡುತ್ತೆ. ನಾರ್ಮಲ್ ಡಿಶ್ ವಾಷಿಂಗ್ ಲಿಕ್ವಿಡಿಂದನೇ ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು. ನಿಮ್ಗೆ ಯಾರಿಗಾದ್ರೂ ಬೇಕು ಅನಿಸಿದ್ರೆ ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇದನ್ನು ನಾನು ಐಕಿಯಾದಲ್ಲಿ ಪರ್ಚೇಸ್ ಮಾಡಿರೋವಂಥದ್ದು. ನೆಕ್ಸ್ಟ್ ಕಮಿಂಗ್ ಟು ಎಂಟ್ರಿವೇ. ನೀವೆಲ್ಲರೂ ನೋಡ್ದಂಗೆ ಎಂಟ್ರಿವೇಯಲ್ಲಿ ಸುಮಾರಷ್ಟು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಈ ಗಿಡಗಳ ಮೇಂಟೆನೆನ್ಸು ಕೇರು ಕೂಡ ರೆಗ್ಯುಲರಾಗಿ ಮಾಡಲೇಬೇಕಾಗತ್ತೆ. ಬಟ್ ಎಂಟ್ರಿವೇಯಲ್ಲಿ ಗಿಡಗಳನ್ನ ಇಟ್ಕೊಳ್ಳೋದ್ರಿಂದ ಒಂದು ರೀತಿ ಪಾಸಿಟಿವ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಹಸಿರು ಗಿಡಗಳನ್ನ ಇಟ್ಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿನೆಲ್ಲ ಗಿಡಗಳು ಅಬ್ಸರ್ವ್ ಮಾಡಿಕೊಂಡು ಪಾಸಿಟಿವ್ ಎನರ್ಜಿನ ಸ್ಪ್ರೆಡ್ ಮಾಡುತ್ತೆ ಅಂತ ಹೇಳ್ತಾರೆ. ಇದು ವಾಸ್ತು ಪ್ರಕಾರ ಕೂಡ ಪ್ರೂವ್ ಆಗಿದೆ. ಇನ್ನು ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಕೆಲವೊಂದು ಪ್ರೊಪಗೇಷನ್ ಮಾಡಿರುವಂಥ ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಹಿಂದಿನ ದಿನ ರಾತ್ರಿಯಲ್ಲಿ ಮಳೆ ಬಿದ್ದಿದ್ದರಿಂದ ಎಲ್ಲ ಗಿಡಗಳನ್ನ ಮಳೆ ನೀರು ನೆನೆಯೋ ಥರ ಇಟ್ಟಿದ್ದೆ. ಈಗ ಗಿಡಗಳನ್ನೆಲ್ಲ ಕೂಡ ಕಿಟಕಿಯಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಗಿಡಗಳ ಕೆಲಸ ಮಾಡಿದಾಗ ಸಣ್ಣ ಪುಟ್ಟ ಧೂಳು ಅನ್ನೋದು ಹಾಗೇ ಆಗುತ್ತೆ. ಮಣ್ಣೆಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ. ಒಣಗಿರುವಂಥ ಎಲೆಗಳೆಲ್ಲ ತೆಗಿತಾ ಇರ್ತೀವಿ. ಅದರಲ್ಲಿರುವಂಥ ಕಳೆ ಎಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ. ಸೊ ಹಂಗಾಗಿ ಈ ರೀತಿ ಗಾರ್ಡನಿಂಗ್ ಕೆಲಸ ಮಾಡಿದ್ಮೇಲೆ ಕಂಪಲ್ಸರಿ ಫ್ಲೋರ್ ಎಲ್ಲ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ನಾನು ಫ್ಲೋರ್ ರೆಗ್ಯುಲರಾಗಿ ಏನು ಕ್ಲೀನ್ ಮಾಡ್ತೀವಿ ಡೈಲಿ ಬೇಸಿಡ್ ಮೇಲೆ, ಆ ಕ್ಲೀನಿಂಗ್ ಮಾಡೋದಕ್ಕಿಂತ ಮುಂಚೆನೇ ಗಿಡಗಳ ಕೆಲಸ ಎಲ್ಲ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ. ಯೂಶ್ವಲಿ ಕ್ಲೀನಿಂಗಿಗೆ ನನಗೆ ಹೆಲ್ಪರ್ ಬರೋ ಕಾರಣ, ಸೊ ಈ ಥರದ್ದು ಏನಾದರೂ ಎಕ್ಸ್ಟ್ರಾ ವರ್ಕ್ಸ್ ಇತ್ತು ಅಂದರೆ ಅವ್ರು ಬಂದು ಫ್ಲೋರ್ ಕ್ಲೀನ್ ಮಾಡೋದಕ್ಕಿಂತ ಮುಂಚೆನೇ ಗಿಡಗಳ ಕೆಲಸ ಎಲ್ಲ ಕೂಡ ಬೆಳಗ್ಗೆನೇ ಮುಗಿಸ್ಕೊಂಡ್ಬಿಡ್ತೀನಿ. ಇದರಿಂದ ಒಂದು ರೀತಿ ವೆದರ್ ಕೂಡ ಕೂಲ್ ಆಗಿದ್ದಾಗೆ ಈ ಕೆಲಸಗಳೆಲ್ಲ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಕೂಲ್ ವೆದರಲ್ಲಿ ಗಾರ್ಡನಿಂಗ್ ಕೆಲಸ, ಅದರಲ್ಲೂ ಈ ಥರ ಸಣ್ಣ ಪುಟ್ಟ ಗಿಡಗಳನ್ನ ಬೆಳೆಸೋದಿದೆಯಲ್ಲ, ತುಂಬಾ ಖುಷಿ ಆಗುತ್ತೆ. ಒಂದೇ ಒಂದು ಗಿಡದಿಂದ ಸುಮಾರಷ್ಟು ಗಿಡಗಳನ್ನ ಬೆಳೆಸ್ಬೋದು. ಎಲೆಗಳ ಮೇಲಿರುವಂಥ ಧೂಳು ಮಣ್ಣೆಲ್ಲ ಹೋಗಲಿ ಅನ್ನೋದ್ರಿಂದ ನೀರನ್ನ ಸ್ಪ್ರೇ ಮಾಡ್ತಾ ಇರ್ತೀನಿ. ಸೊ ಮಣ್ಣೆಲ್ಲ ಆ ಕಡೆ ಈ ಕಡೆ ಸಿಡಿತಾ ಇರುತ್ತೆ. ಹಂಗಾಗಿ ಈ ಪ್ಲಾಂಟ್ಸ್ನೆಲ್ಲ ಸೈಡ್ಗೆ ಇಟ್ಕೊಂಡು ಆಗಾಗ ಈ ಥರ ವೈಪ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಈ ಕಾರ್ನರಲ್ಲಿರುವಂಥ ಯೆಲ್ಲೋಯಿಶ್ ಮನಿ ಪ್ಲಾಂಟ್,
ಈ ಒಂದು ಮನಿ ಪ್ಲಾಂಟಿಂದ ನಾನು ಈಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಲಾಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ, ಪ್ರೊಪಗೇಷನ್ ಮಾಡಿದ್ದೀನಿ. ಕೆಲವೊಂದು ಕಟ್ಟಿಂಗ್ಸ್ನೆಲ್ಲ ನೀರಲ್ಲಿಟ್ಟು ರೂಟ್ಸ್ ಎಲ್ಲ ಚೆನ್ನಾಗಿ ಬಂದಮೇಲೆ ಈ ಥರ ಒಂದು ಪಾಟಿಂಗ್ ಮಾಡಿದ್ದೀನಿ ಅಂತ. ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಇನ್ನು ಅಷ್ಟೇ ಅಲ್ಲ, ಇಲ್ಲಿ ನೋಡ್ತಾ ಇರುವಂಥ ಪ್ಲಾಂಟ್ ಎಕ್ಸಾಕ್ಟ್ ನೇಮ್ ನನಗೆ ಈಗ ಹೇಳಕ್ಕೆ ಬರ್ತಿಲ್ಲ, ಬಟ್ ನಾನು ಗೂಗಲಲ್ಲಿ ಸರ್ಚ್ ಮಾಡಿರೋ ಪ್ರಕಾರ ಈ ಗಿಡದ ಹೆಸರು ಡಮ್ ಕೇನ್ ಅಂತ. ಈ ಎಲೆಯ ರಸ ಅಂತೂ ತುಂಬ ಪಾಯ್ಸನಸ್ ಆಗಿ ವರ್ಕ್ ಆಗುತ್ತೆ. ಚಿಕ್ಕ ಮಕ್ಕಳು ಮತ್ತು ಮನೆಯಲ್ಲಿ ಏನಾದರೂ ಸಾಕು ಪ್ರಾಣಿಗಳನ್ನ ಇಟ್ಕೊಂಡಿದ್ರೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಈ ಗಿಡನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಗಾಳಿ ಶುದ್ಧಿ ಮಾಡುತ್ತೆ, ಒಂದು ರೀತಿ ಪಾಸಿಟಿವ್ ಆಗಿ ಇದು ವರ್ಕ್ ಆಗುತ್ತೆ ಅಂತೆ. ಮತ್ತು ಈ ಗಿಡದಲ್ಲಿ ರೀಸೆಂಟಾಗಿ ಹೂವು ಕೂಡ ಬಿಟ್ಟಿತ್ತು. ನಿಮ್ಮ ಮನೆಯಲ್ಲೂ ಈ ಥರದ ಗಿಡಗಳಿದ್ರೆ ಈ ಗಿಡದಲ್ಲಿ ಹೂವು ಬಿಡುತ್ತಾ, ಯಾವ ಥರ ಇರುತ್ತೆ, ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ಗೊತ್ತಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಬ್ಸರ್ವ್ ಮಾಡಿದ್ರಲ್ಲ, ಸುಮಾರಷ್ಟು ಕಸ ಅನ್ನೋದು ಕಲೆಕ್ಟ್ ಆಗಿದೆ. ಗಾರ್ಡನಿಂಗ್ ವರ್ಕ್ ಮಾಡಿದಾಗ ಸಣ್ಣ ಪುಟ್ಟ ಧೂಳು ಅನ್ನೋದು ಆಗೇ ಆಗುತ್ತೆ. ಸೊ ಹಂಗಾಗಿ ಗಿಡಗಳ ಕೆಲಸ ಏನಾದರೂ ಇದೆ ಅನ್ನೋದಾದರೆ ಫ್ಲೋರ್ ಕ್ಲೀನಿಗಿಂತ ಮುಂಚೆನೇ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಫ್ಲೋರ್ ಕ್ಲೀನ್ ಮಾಡಿಸಿದ್ರೆ ಬೆಟರು. ಇಲ್ಲಿ 2 ಸತಿ ಒರೆಸ್ಕೊಳ್ರ ಆಂಟಿ, ಇವತ್ತು ಮಣ್ಣೆಲ್ಲ ಜಾಸ್ತಿ ಐತೆ. ಈ ಧೂಳು ಕೊಳೆ ಹೆಂಗಂದರೆ ಹತ್ತಿರದಿಂದ ನೋಡಿದಾಗ ಕರೆಕ್ಟಾಗಿ ಝೂಮ್ ಆಗಲ್ಲ. ಅದೇ ಒಂದು ಸ್ವಲ್ಪ ದೂರದಿಂದ ನೋಡಿದಾಗ ಎಕ್ಸಾಕ್ಟಾಗಿ ಧೂಳು ಯಾವ ಶೇಪಲ್ಲಿದೆ, ಎಲ್ಲಿದೆ ಅನ್ನೋದು ನೀಟಾಗಿ ಗೊತ್ತಾಗ್ತಾ ಇರುತ್ತೆ. ಅದರಲ್ಲೂ ಸ್ಟೆಪ್ಸ್ ಹತ್ತಿ ಬರಬೇಕಾದ್ರೆ ಈ ಏರಿಯಾದಲ್ಲಂತೂ ಧೂಳು ಎಷ್ಟು ನೀಟಾಗಿ ಕಾಣಿಸ್ತಿರುತ್ತೆ ಅಂದರೆ ಒರೆಸಿದಾರೋ ಇಲ್ವೋ ಅನ್ನೋ ಥರ ಇರುತ್ತೆ. ಸುತ್ತಮುತ್ತ ಎಲ್ಲ ಖಾಲಿ ಸೈಟ್ ಇರೋ ಕಾರಣ ಸ್ವಲ್ಪ ಧೂಳು ಅನ್ನೋದು ಜಾಸ್ತಿನೇ ಬರ್ತಾ ಇರುತ್ತೆ. ಗಾಡಿ ಎಲ್ಲ ಬಂದಾಗ ಧೂಳು ತುಂಬಾ ಅಕ್ಯುಮುಲೇಟ್ ಆಗುತ್ತೆ. ಫೈನಲಿ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಯಾವ ಮನೆ ಸ್ವಚ್ಛವಾಗಿ ಪರಿಶುದ್ಧವಾಗಿರುತ್ತೋ ಆ ಮನೆಯಲ್ಲಿ ಲಕ್ಷ್ಮಿ ಕಳೆ ಕೂಡಿರುತ್ತೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಎಷ್ಟು ಜನ ನಂಬ್ತೀರಾ ಇದ್ರ ಬಗ್ಗೆ? ಈಗಾಗಲೇ ನಾನೊಂದು ಡೀಟೇಲ್ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ, ಲಾಂಗ್ 1 year ಬ್ಯಾಕೆಗೋ. ಆ ವಿಡಿಯೋ ಲಿಂಕ್ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ಕಮೆಂಟು, ಆದಷ್ಟು ನೀವು ಸಿಹಿಯಾದ ಟೇಸ್ಟಿಯಾಗಿರುವಂಥ ಮೊಸರನ್ನ ತಿನ್ನಬೇಕು ಅಂತ ಅಂದ್ಕೊಂಡಿದ್ರೆ, ನೀವು ಮಧ್ಯಾಹ್ನ ಟೈಮ್ಗೆ ಮೊಸರು ಬೇಕು ಅನ್ನೋಂಗಿದ್ರೆ ಬೆಳಗ್ಗೆ ಹೆಪ್ಪ ಹಾಕಿದ್ರೆ ಕರೆಕ್ಟಾಗಿ ಮಧ್ಯಾಹ್ನ ಅಷ್ಟರಲ್ಲಿ ಗಟ್ಟಿಯಾಗಿರುವಂಥ ಮೊಸರು ರೆಡಿ ಆಗುತ್ತೆ. ಇಲ್ಲಿ ನಾನು ಹಾಲು ಚೆನ್ನಾಗಿ ಕಾಯಿಸಿ ಉಗುರು ಬೆಚ್ಚಗಾಗೋವರೆಗೂ ಬಿಟ್ಟು, ಉಗುರು ಬೆಚ್ಚಗಾದ್ಮೇಲೆ ಇಲ್ಲಿ ತೋರಿಸ್ದಂಗೆ ಎಪ್ಪನ್ನ ಹಾಕಿದ್ದೀನಿ. ಇದನ್ನು ಆದಷ್ಟು ಸ್ವಲ್ಪ ವಾರ್ಮ್ ವೆದರ್ ಇರೋ ಹತ್ರ ಒಂದು ಸ್ವಲ್ಪ ಡಾರ್ಕ್ ಪ್ಲೇಸಲ್ಲಿ ಇಡೋದ್ರಿಂದ ಬೇಗನೆ ಎಪ್ಪಾಗುತ್ತೆ. ನಾನು ಮೈಕ್ರೋವೇವಲ್ಲಿ ಇಟ್ಟಿದ್ದೀನಿ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಬೆಚ್ಚಗಿರೋ ಕಾರಣ ವಿತಿನ್ 3 ಗಂಟೆಯಲ್ಲೇ ಗಟ್ಟಿಯಾಗಿರುವಂಥ ಮೊಸರು ಅನ್ನೋದು ರೆಡಿ ಆಗುತ್ತೆ. ಮಧ್ಯಾಹ್ನ ಟೈಮಲ್ಲಿ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಮೊಸರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಗಟ್ಟಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ರಾತ್ರಿನೇ ಎಪ್ಪೆಲ್ಲ ಹಾಕಿ ಬೆಳಗಿನ ಜಾವ ಯೂಸ್ ಮಾಡಿದಿರ, ಮಧ್ಯಾಹ್ನ ಯೂಸ್ ಮಾಡಿದಾಗ ಅದು ಹುಳಿ ಬರೋ ಬದಲಾಗಿ ಈ ಥರ ಫ್ರೆಶ್ ಆಗಿ ಮಾಡ್ಕೊಳ್ಬೋದು. ಇಲ್ಲ ನೀವು ರಾತ್ರಿಗೆ ಮಾತ್ರನೇ ಮೊಸರು ತಿಂತೀರಾ ಅನ್ನೋದಾದರೆ ಮಧ್ಯಾಹ್ನ ಅಥವಾ ಆಫ್ಟರ್ನೂನ್ ಟೈಮಲ್ಲೂ ಕೂಡ ನೀವು ಎಪ್ಪನ್ನ ಹಾಕ್ಕೋಬೋದು. ನೆಕ್ಸ್ಟ್ ಕಮಿಂಗ್ ಟು ಗ್ಯಾಸ್ ಯೂಸೇಜ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು, ಗ್ಯಾಸ್ ಸೇವ್ ಮಾಡಬೇಕು ಅಂದ್ಕೊಳ್ಳೋದಾದರೆ ಆದಷ್ಟು ನೀವು ಅಡುಗೆಯಲ್ಲಿ ಯೂಸ್ ಮಾಡುವಂಥ ತರಕಾರಿನ ಹಿಂದಿನ ದಿನ ರಾತ್ರಿಯಲ್ಲೇ ಫ್ರಿಜ್ಜಿಂದ ಹೊರಗಡೆ ತೆಗೆದಿಡಿ, ಅಥವಾ ಬೆಳಗ್ಗೆನೇ ನೀವು ತೆಗೆದಿಟ್ರೆ ಅರೌಂಡ್ ಒಂದು 2 to 3 hours ಆದಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಬೋದು. ನೀವು ಯಾವ ಟೈಮ್ಗೆ ಅಡುಗೆ ಮಾಡ್ತಿರೋ ಅದಕ್ಕಿಂತ 1 hour 2 hours ಮುಂಚೆನೇ ಹೊರಗಡೆ ತೆಗೆದಿಡೋದ್ರಿಂದ ಕೂಲಿಂಗ್ ಎಲ್ಲ ಹೋಗುತ್ತೆ, ಕುಕ್ಕಿಂಗ್ ಟೈಮ್ ಕೂಡ ಕಡಿಮೆ ಇಡಿಸುತ್ತೆ, ಗ್ಯಾಸ್ ಕೂಡ ಸೇವ್ ಮಾಡ್ಬೋದು. ಕೆಲಸ ಮಾತ್ರನೇ ಅಲ್ಲ, ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ಕೆಲವೊಂದು ಟ್ರಿಕ್ಸ್ನ ಫಾಲೋ ಮಾಡಬೇಕಾಗತ್ತೆ. ಎವ್ರಿ ಡೇ 2 ಟೇಬಲ್ ಸ್ಪೂನ್ ಆಫ್ ಚಿಯಾ ಸೀಡ್ಸ್ನ ನಾನು ಈ ಥರ ನೀರಲ್ಲಿ ನೆನೆಸಿಟ್ಕೊಳ್ತೀನಿ. ಯಾವುದೋ ಒಂದು ವಿಧದಲ್ಲಿ ನಾವು ಇಂಟೆಕ್ ತೊಗೊಳ್ಬೋದು. ಜ್ಯೂಸು ಮಿಲ್ಕ್ ಶೇಕೇ ಇರಬೇಕಂತ ಏನಿಲ್ಲ, ಡೈರೆಕ್ಟಾಗಿ ನಾವು ಕುಡಿಯುವಂಥ ನಾರ್ಮಲ್ ವಾಟರಲ್ಲೂ ಕೂಡ ಈ ಒಂದು ಚಿಯಾ ಸೀಡ್ಸ್ನ ಹಾಕ್ಕೊಳ್ಬೋದು. ಇಲ್ಲಿ ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ, 2 ಗ್ಲಾಸಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಂಡು ಈ ಥರ ಸೋಕ್ ಆಗಕ್ಕೆ ಬಿಟ್ಟಿದ್ದೀನಿ. ಇವುಗಳನ್ನ ಓವರ್ನೈಟ್ ನೆನೆಸಿದ್ರೆ ಬೆಟರು, ಇಲ್ಲ ಮಿನಿಮಮ್ ಒಂದು 20 ನಿಮಿಷ ಆದರೂ ನೆನೆಯೋಕ್ಕೆ ಟೈಮ್ ಬೇಕಾಗುತ್ತೆ. ಇನ್ನು ಈ ಗ್ಲಾಸ್ ಜಾರಲ್ಲೂ ಕೂಡ ಯಾವಾಗಲೂ ನಾನು ಚಿಯಾ ಸೀಡ್ಸ್ನ ಹಾಕಿ ವಾಟರ್ನ ಫಿಲ್ ಮಾಡಿರ್ತೀನಿ. ಚಿಯಾ ಸಬ್ಜಾ ಸೀಡ್ಸ್ ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು. ತುಂಬ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ 2 ಸೀಡ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡಿ. ಇನ್ನು ಇಲ್ಲಿ ನಾನು ಮಜ್ಜಿಗೆನ ರೆಡಿ ಮಾಡ್ತಾ ಇದ್ದೀನಿ. ಬಟರ್ ಮಿಲ್ಕಲ್ಲೂ ಕೂಡ ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ನ ಹಾಕ್ಕೊಳ್ಬೋದು. ಸೊ ಹಂಗಾಗಿ ನೀವು ಓವರ್ನೈಟ್ ನೆನೆಸಿಟ್ಕೊಂಡ್ರೆ ಬೆಟರು, ಇಲ್ಲ ಯಾವುದಾದ್ರೂ ಒಂದು ಟೈಮ್ನ ಫಿಕ್ಸ್ ಮಾಡಿಕೊಂಡು ಆ ಟೈಮಲ್ಲಿ ನೆನೆಸಿಟ್ರೆ, ಬೆಳಗಿನ ಜಾವ ನೆನೆಸಿಟ್ರೆ ಮಧ್ಯಾಹ್ನದ ಮೇಲೆ ಇವುಗಳನ್ನ ತೊಗೊಳ್ಬೋದು.
ಮಿಡ್ ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ಟೈಮಲ್ಲಿ ಏನಾದರೂ ಜ್ಯೂಸ್ ಕುಡಿಬೇಕು ಅಂದಾಗ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅವ್ರಿಗೆ ಈ ಥರ ಸರ್ವ್ ಮಾಡೋದ್ರಿಂದ ಬಾಡಿ ಕೂಲಿಂಗ್ ಆಗಿರುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೂಡ ಇರುತ್ತೆ. ಒಳ್ಳೆ ಪ್ರೋಟೀನ್ ಕಂಟೆಂಟ್ ಕೂಡ ಈ ಒಂದು ಚಿಯಾ ಸೀಡ್ಸಲ್ಲಿ ಇರುತ್ತೆ. ಇಲ್ಲಿ ನಾನು ಮಜ್ಜಿಗೆನ ರೆಡಿ ಮಾಡಿದ್ದೀನಲ್ವ, ಇದು ಮಸಾಲ ಮಜ್ಜಿಗೆ ಪೌಡರ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಪ್ರತಿ ಸಲ ಇದನ್ನು ನಾನು ಮಾಡ್ತಾನೆ ಇರ್ತೀನಿ. ಸ್ಪೆಷಲಾಗಿ ಈಗ ಟೇಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ, ಬಟ್ ತುಂಬಾ ರುಚಿಯಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಇಟ್. ನೆಕ್ಸ್ಟ್ ಕಮೆಂಟು, ಕೆಲಸ ಈಸಿ ಆಗಬೇಕು ಅಂದರೆ ಆದಷ್ಟು ಬಟ್ಟೆಗಳು ಒಗೆಯೋದು ಕೂಡ ಕಡಿಮೆ ಆಗಬೇಕಲ್ವ. ಅದರಲ್ಲೂ ಕ್ಲೀನಿಂಗ್ ಕ್ಲಾತ್ಸ್ನ ಸುಮಾರಷ್ಟು ಯೂಸ್ ಮಾಡ್ತಾ ಇರ್ತೀವಿ, ಪದೇ ಪದೇ ವಾಶ್ ಮಾಡಬೇಕಾಗತ್ತೆ. ಹಂಗಾಗಿ ಹಳೆ ಬಟ್ಟೆಗಳನ್ನ ಅದು ಕೆಲಸಕ್ಕೆ ಬರಲ್ಲ ಬಿಸಾಕ್ತೀವಿ ಅನ್ನೋ ಬಟ್ಟೆಗಳನ್ನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇವುಗಳಂತೂ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ವರ್ತ್ ಇಟ್ ಅಂತಲೇ ಹೇಳ್ಬೋದು. ತುಂಬ ಟೈಮ್ನ ಸೇವ್ ಕೂಡ ಮಾಡುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಪುಟ್ಟದಾಗಿ ಒಂದು 4-5 ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವುಗಳ ಬದಲಾಗಿ ಈ ಥರ ವೈಪ್ಸ್ ಕೂಡ ಬರುತ್ತೆ, ಇವುಗಳಾದ್ರೂ ಯೂಸ್ ಮಾಡ್ಬೋದು. ಇದರಲ್ಲಂತೂ 2-3 ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ. ಇಲ್ಲ ನಿಮ್ಮ ಹತ್ರ ಹಳೆ ಬಟ್ಟೆ ಇದೆ ಅನ್ನೋದಾದರೆ ಹಳೆ ಬಟ್ಟೆಗಳನ್ನೇ ತೊಗೊಳ್ಬೋದು. ಬಿಸಿ ಪಾತ್ರೆನ ಇಳ್ಸೋಕ್ಕಿರ್ಬೋದು, ಸ್ಟವ್ ಮೇಲೆ ಏನಾದ್ರು ಚೆಲ್ದಾಗಿರ್ಬೋದು, ಈ ಥರ ಒಂದೇ ಫಿಂಗರಿಂದ ಕ್ಲೀನ್ ಮಾಡ್ಬೋದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಒಂದೇ ಬೆರಳಿಂದ ಇಲ್ಲಿ ಚೆಲ್ಲಿರುವಂಥ ಮಿಲ್ಕೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಯೂಶ್ವಲಿ ಕೆಲವೊಂದ್ಸತಿ ತುಂಬ ಮೆಸ್ ಆಗ್ತಾ ಇರುತ್ತೆ ಅಲ್ವಾ, ಹಾಲು ಚೆಲ್ದಾಗಿರ್ಬೋದು, ಆಯಿಲ್ ಎಲ್ಲ ಚೆಲ್ದಾಗ ಅದನ್ನು ನಾರ್ಮಲ್ ಬಟ್ಟೆಯಿಂದ ಒರೆಸಿದ್ದೀವಿ ಅನ್ನೋದಾದರೆ ಆ ಬಟ್ಟೆನ ಕ್ಲೀನ್ ಮಾಡೋಕ್ಕೆ ಸುಮಾರಷ್ಟು ಟೈಮ್ ತೊಗೊಳುತ್ತೆ. ಮಿನಿಮಮ್ 10-15 ನಿಮಿಷ ಆದ್ರೂ ಟೈಮ್ ತೊಗೊಳುತ್ತೆ, ಎಷ್ಟೇ ಕ್ವಿಕ್ಕಾಗಿ ಮಾಡ್ತೀವಿ ಅಂದ್ರೂ. ಹಂಗಾಗಿ ಹಳೆ ಬಟ್ಟೆಗಳನ್ನ ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕೋದಕ್ಕಿಂತ ಈ ಥರ ಯೂಸ್ ಮಾಡಿಕೊಂಡು ಡಸ್ಟ್ಬಿನ್ಗೆ ಹಾಕ್ಬೋದು. ಹಳೆ ಕಾಟನ್ ಬಟ್ಟೆಗಳಿದ್ರೆ ದಯವಿಟ್ಟು ಬಿಸಾಕಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿ ಕ್ಲೀನಿಂಗಲ್ಲಿ ಇದು ಹೆಲ್ಪ್ಫುಲ್ ಆಗುತ್ತೆ. ಈವನ್ ನಾವು ವಿಂಡೋಸ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೂ ಬಟ್ಟೆಗಳೆಲ್ಲ ತುಂಬ ಜಾಸ್ತಿ ಕೊಳೆ ಆಗುತ್ತೆ ಅಲ್ವಾ, ಅಂಥ ಕ್ಲೀನಿಂಗ್ಸ್ಗೆಲ್ಲನೂ ಈ ರೀತಿ ಹಳೆ ಬಟ್ಟೆಗಳನ್ನ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಬೆಡ್ರೂಮ್ ಸೆಟ್ಟಿಂಗ್. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಯೂಶ್ವಲಿ ಬೆಳಗ್ಗೆ ಎದ್ದಿದ ಕೂಡಲೇ ಮಕ್ಕಳು ಬೆಡ್ಶೀಟ್ಸ್ ಎಲ್ಲ ಸೆಟ್ ಮಾಡ್ತಿರ್ತಾರೆ. ಕೆಲವೊಂದು ಸತಿ ಮಿಸ್ ಆದಾಗ ಒಂದ್ಸತಿ ಚೆಕ್ ಮಾಡಿಕೊಂಡು ಬೆಡ್ಶೀಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ರೂಮ್ ನೀಟಾಗಿ ಕಾಣಿಸ್ಬೇಕು ಅಂದರೆ ಬೆಡ್ ಅನ್ನೋದು ನೀಟಾಗಿ ಅರೇಂಜ್ ಆಗಿರಬೇಕು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಬ್ಲಾಂಕೆಟು ಬೆಡ್ಶೀಟ್ಸ್ ಎಲ್ಲನೂ ನೀಟಾಗಿ ಇಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಬ್ಲಾಂಕೆಟ್ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಬ್ಲಾಂಕೆಟ್ ಕವರ್ ಮಾತ್ರನೇ ಹಾಕ್ತಾ ಇದ್ದೀನಿ. ಇದರಲ್ಲಿ ಇಟ್ಟಿದ್ದಂತಹ ಕಂಫರ್ಟ್ ಅಥವಾ ಕ್ವಿಲ್ಟ್ ಅಂತ ಏನು ಹೇಳ್ತೀವಿ, ಅದು ಈಗ ಸಮ್ಮರ್ ಆಗಿರೋ ಕಾರಣ ಸೊ ನಾನು ಹೊರಗಡೆ ತೆಗೆದಿಟ್ಟಿದ್ದೀನಿ. ಜಸ್ಟ್ ಅದರ ಕವರ್ ಮಾತ್ರನೇ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳು ನೀರು ಕುಡಿಬೇಕು ಅಂತ ರಾತ್ರಿಯಲ್ಲಿ ಬಾಟ್ಲಸ್ ಎಲ್ಲ ತಂದು ರೂಮ್ಸಲ್ಲಿ ಇಟ್ಕೊಳ್ತಾರೆ. ಬಟ್ ಅದನ್ನು ತೊಗೊಂಡು ಬಂದು ಕಿಚನಲ್ಲಿ ಇಡೋದೇ ಮರ್ತೋಗ್ತಾರೆ. ಹಂಗಾಗಿ ಸುಮಾರಷ್ಟು ಬಾಟಲ್ಸ್ ಎಲ್ಲ ಕಲೆಕ್ಟ್ ಆಗಿತ್ತು. ಅವುಗಳನ್ನ ಕೆಳಗಡೆ ಹೋದಾಗ ತೊಗೊಂಡು ಹೋಗ್ಬೋದು ಅನ್ನೋದ್ರಿಂದ ಸ್ಟೆಪ್ಸ್ ಹತ್ರ ಈ ಥರ ಕಾರ್ನರಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕೆಳಗಡೆ ಹೋಗ್ಬೇಕಾದ್ರೆ ಅದನ್ನು ತೊಗೊಂಡು ಹೋಗ್ಬೋದು ಅನ್ನೋದ್ರಿಂದ ಈ ಥರ ಆದಷ್ಟು ಒಂದೇ ಕೆಲಸಕ್ಕೆ ಪದೇ ಪದೇ ಮೇಲೆ ಕೆಳಗಡೆ ಓಡಾಡೋದಕ್ಕಿಂತ ಒಂದು ಸತಿ ರೂಮ್ಗೆ ಬಂದಿದ್ದೀವಿ ಅಂದರೆ ಕೆಳಗಡೆ ತೊಗೊಂಡು ಹೋಗೋದೇನಾದರೂ ಇದೆಯಾ ಅಂತ ಅಬ್ಸರ್ವ್ ಮಾಡಬೇಕು. ಇಲ್ಲ ಮೇಲೆ ರೂಮ್ಸ್ಗೆ ಬರ್ತಾ ಇದ್ದೀವಿ ಅಂದಾಗ ರೂಮಲ್ಲಿ ಏನಾದರೂ ಇಡೋ ವಸ್ತು ಕೆಳಗಡೆ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಒಟ್ಟಿಗೆ ತೊಗೊಂಡೋದ್ರೆ ಒಂದೇ ಸರಿ ಎಲ್ಲ ಕೆಲಸನ ಮುಗಿಸ್ಕೊಂಬರ್ಬೋದು. ಬೆಡ್ಡೆಲ್ಲ ಸೆಟ್ ಮಾಡಿದ್ಮೇಲೆ ಒಂದು ಸತಿ ಚೆಕ್ ಮಾಡಿದಾಗ ಆ ಕಡೆ ಈ ಕಡೆ ಬ್ಯಾಗ್ಸ್ ಎಲ್ಲ ಕೂಡ ಒಂದು ರೀತಿ ಮೆಸ್ಸಿಯಾಗಿತ್ತು. ಅವುಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನು ಈ ಸ್ಟಡಿ ಟೇಬಲ್ ಮೇಲಂತೂ ಸುಮಾರಷ್ಟು ವಸ್ತುಗಳನ್ನ ಮೆಸ್ಸಿಯಾಗಿ ಇಟ್ಕೊಂಡಿದ್ರು. ಅವುಗಳನ್ನ ಅದರ ಜಾಗದಲ್ಲಿ ಇಟ್ಕೊಂಡು ಒಂದು ಸತಿ ವೈಪ್ ಮಾಡ್ಕೊಂಡಿದ್ದೀನಿ. ಇನ್ನು ಇದಂತೂ ಟೆಂಟ್ ಹೌಸ್ ಬ್ಯಾಗ್. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಟೆಡ್ಡಿನ ಕೂಡ ಅದರಿಂದ ಅರೇಂಜ್ ಮಾಡ್ಕೊಂಡಿದ್ದೀನಿ. ಫೈನಲಿ ಬೆಡ್ರೂಮ್ ಎಲ್ಲ ನೀಟಾಗಿ ಸೆಟ್ ಆಗಿದೆ. ಸೊ ಇಲ್ಲಿಗೆ ಬಂದಿದ್ದ ಕಾರಣ ನಾನು ಬಟ್ಟೆಗಳೆಲ್ಲನೂ ಮಿಷಿನ್ಗೆ ಹಾಕಬೇಕು ಅನ್ನೋದ್ರಿಂದ ಯೂಶ್ವಲಿ ಮಕ್ಕಳ ಬಟ್ಟೆನ ಡೈರೆಕ್ಟಾಗಿ ಮಿಷಿನ್ಗೆ ಹಾಕಲ್ಲ, ಒಂದ್ಸತಿ ಹ್ಯಾಂಡ್ ವಾಶ್ ಮಾಡಿ ಮಿಷಿನ್ಗೆ ಹಾಕ್ತಾ ಇರ್ತೀನಿ. ಮಕ್ಕಳು ತುಂಬ ಜಾಸ್ತಿ ಆಟ ಆಡ್ತಾ ಇರ್ತಾರೆ, ಪಾರ್ಕ್ಗೆಲ್ಲ ಹೋದಾಗ ಮಣ್ಣೆಲ್ಲ ಅಂಟ್ತಾ ಇರುತ್ತೆ. ಡೈರೆಕ್ಟಾಗಿ ಮಿಷಿನ್ಗೆ ಹಾಕೋದಕ್ಕಿಂತ ಆದಷ್ಟು ಹ್ಯಾಂಡ್ ವಾಶ್ ಮಾಡಿದ್ರೆ ಬೆಟರು. ಇನ್ನು ಈ ಲಾಂಡ್ರಿ ಬಾಸ್ಕೆಟ್ಸಲ್ಲೂ ಒಗಿಬೇಕಾಗಿರುವಂಥ ಬಟ್ಟೆಗಳನ್ನ ಜಾಸ್ತಿ ಕಲೆಕ್ಟ್ ಮಾಡ್ಕೊಳ್ದಿರಾ ಆದಷ್ಟು ಬಾಸ್ಕೆಟ್ಸ್ ಎಲ್ಲ ಖಾಲಿ ಆಗಿರೋ ಥರ ನೋಡಿಕೊಂಡ್ರೆ ಬೆಟರು. ಯೂಶ್ವಲಿ ಮಕ್ಕಳು ಸ್ಕೂಲ್ಗೆಲ್ಲ ಹೋಗ್ತಿದ್ದಾರೆ ಅಂದಾಗ ಎಲ್ಲ ಬಟ್ಟೆಗಳನ್ನ ಒಂದೇ ಸಮಾನ ವಾಶ್ಗೆ ಹಾಕೋಕ್ಕಾಗಲ್ಲ. ಕೆಲವೊಂದು ಮೈಲ್ಡಾಗಿ ವಾಶ್ ಮಾಡೋವಂಥದ್ದು ಇರುತ್ತೆ, ಕೆಲವೊಂದು ಹೆವಿ ಕೊಳೆ ಆಗಿರೋಂಥ ಬಟ್ಟೆಗಳು ಕೂಡ ಇರುತ್ತೆ. ಒಟ್ಟಿಗೆ ಎಲ್ಲ ಅದನ್ನು ಮಿಷಿನ್ಗೆ ಹಾಕಬೇಕು ಅಂದಾಗ ನಾನು ಈ ರೀತಿ ಟ್ರಿಕ್ಸ್ನ ಫಾಲೋ ಮಾಡ್ತೀನಿ. ಮೈಲ್ಡಾಗಿ ಕೊಳೆ ಆಗಿರುವಂಥ ಬಟ್ಟೆಗಳನ್ನ ಡೈರೆಕ್ಟಾಗಿ ಮಿಷಿನಲ್ಲಿ ಹಾಕಿದ್ದೀನಿ. ಇನ್ನು ಈ ಬಾಸ್ಕೆಟಲ್ಲಿರುವಂಥದ್ದೆಲ್ಲ ಮಕ್ಕಳ ಬಟ್ಟೆ. ಇಲ್ಲಿ ಸ್ವಲ್ಪ ಲಿಕ್ವಿಡ್ನ ಹಾಕಿ ಆ ಬಟ್ಟೆಗಳೆಲ್ಲ ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು ಸತಿ ಈ ಥರ ಸೋಪ್ ಮಾಡಿಕೊಂಡು ಒಂದು 5-10 ನಿಮಿಷ ಬಿಟ್ಟು ಆಮೇಲೆ ಒಂದು ಸತಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಮಿಷಿನ್ಗೆ ಹಾಕ್ತೀನಿ. ಡೈರೆಕ್ಟಾಗಿ ಹ್ಯಾಂಡ್ ವಾಶ್ ಮಾಡೇ ಒಣಗಾಕ್ಬೋದಲ್ಲ ಅಂತ ಅಂದ್ಕೊಳ್ಬೋದು.
ಹ್ಯಾಂಡ್ ವಾಶ್ ಮಾಡಿದ್ಮೇಲೆ ರಿನ್ಸ್ ಮಾಡೋಕ್ಕಂದರೆ ಜಾಲ್ಸಕ್ಕಿರ್ಬೋದು ಒಣಗಕ್ಕೆ ತುಂಬ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದರಲ್ಲೂ ಬಿಸಿಲು ಸರಿಯಾಗಿಲ್ಲ ಅನ್ನೋದಾದರೆ ಬೇಗ ಒಣಗೋದು ಇಲ್ಲ. ಹಂಗಾಗಿ ಕೊಳೆ ಆಗಿರುವಂಥ ಬಟ್ಟೆಗಳನ್ನೆಲ್ಲ ಒಂದ್ಸತಿ ಬ್ರಷ್ ಮಾಡಿಕೊಂಡು ಅಥವಾ ಜಸ್ಟ್ ವಾಟರಲ್ಲೇ ಈ ಥರ ವಾಶ್ ಮಾಡಿಕೊಂಡು ಎಲ್ಲದನ್ನು 1 by 1 ಬಾಸ್ಕೆಟ್ಗೆ ಹಾಕ್ಕೊಳ್ತೀನಿ. ಈ ಥರ ಕೈಯಲ್ಲಿ ವಾಶ್ ಮಾಡಿರುವಂಥ ಎಲ್ಲ ಬಟ್ಟೆಗಳನ್ನ ಬಕೆಟಲ್ಲಿ ಅಥವಾ ಈ ಥರ ಬಾಸ್ಕೆಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳಲ್ಲ, ಬಟ್ ಅದ್ರ ಮೇಲಿರುವಂಥ ಕೊಳೆ ಎಲ್ಲ ಹೋಗೋ ಥರ ಕ್ಲೀನ್ ಮಾಡಿರ್ತೀನಿ. ಈವನ್ ಟವಲ್ಸ್ನ ಕೂಡ ಈ ಮೆಥಡಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಾದರೆ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ. ಹ್ಯಾಂಡ್ ವಾಶ್ ಮಾಡಿ ಮಿಷಿನ್ಗೆ ಹಾಕಿರೋದ್ರಿಂದ ಈಗಾಗಲೇ ಕೊಳೆ ಎಲ್ಲನೂ ಸಾಫ್ಟ್ ಆಗಿರುತ್ತೆ, ಕೆಲವೊಂದು ಕೊಳೆ ಎಲ್ಲ ರಿಮೂವ್ ಆಗಿರುತ್ತೆ. ಇನ್ನು ಮಿಷಿನಲ್ಲಿ ವಾಶ್ ಆಗೋದ್ರಿಂದ ಬಟ್ಟೆಗಳಲ್ಲಿರುವಂಥ ಎಲ್ಲ ಕೊಳೆ ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಬಟ್ಟೆಗಳಲ್ಲಿ ಬರುವಂಥ ಸ್ವೆಟ್ ಸ್ಮೆಲ್ ಇರ್ಬೋದು, ಬ್ಯಾಡ್ ಸ್ಮೆಲ್ ಕೂಡ ಅವಾಯ್ಡ್ ಆಗುತ್ತೆ. ಇನ್ನು ಎಲ್ಲ ಬಟ್ಟೆಗಳನ್ನ ಮಿಷಿನಲ್ಲಿ ಒಂದೇ ಸತಿ ಡಂಪ್ ಮಾಡ್ದಿರ ಆದಷ್ಟು ಸ್ವಲ್ಪ ಆದರೂ ಸ್ಪೇಸ್ ಮಿಷಿನಲ್ಲಿರೋ ಥರ ನೋಡ್ಕೊಳ್ಳಿ. ನಾ ಹ್ಯಾಂಡ್ ವಾಶ್ ಮಾಡಬೇಕಾಗಿರುವಂಥ ಕೆಲವೊಂದು ಯೂನಿಫಾರ್ಮ್ಸ್ ಎಲ್ಲ ಇತ್ತು, ಅದನ್ನು ಹ್ಯಾಂಡ್ ವಾಶ್ ಮಾಡಿ ಈ ಥರ ಒಣಗಾಕಿದ್ದೀನಿ. ಇದು ಮಳೆ ನೀರನ್ನ ಹಿಡ್ದಿಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ನಾನು ಕಮ್ಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಬಟ್ಟೆಗಳನ್ನ ಹ್ಯಾಂಡ್ ವಾಶ್ ಮಾಡಿದಾಗ ಈ ಒಂದು ಮಿಷಿನ್ ಸುತ್ತಮುತ್ತ ಎಲ್ಲನೂ ಧೂಳೇನಿರುತ್ತೆ ಅದನ್ನೆಲ್ಲ ಒಂದ್ಸತಿ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಈ ವಾಶ್ ಏರಿಯಾ ಹತ್ರ ವಿಂಡೋ ಎಲ್ಲ ಓಪನ್ ಇರೋ ಕಾರಣ ಸುಮಾರಷ್ಟು ಧೂಳು ಬರ್ತಾನೆ ಇರುತ್ತೆ. ಹಂಗಾಗಿ ಮಿಷಿನ್ ಸುತ್ತಮುತ್ತ ನೀರನ್ನ ಹಾಕಿದಾಗ ಆದಷ್ಟು ಮಿಷಿನ್ನ ಇಮ್ಮಿಡಿಯೇಟಾಗಿ ಒಂದು ಡ್ರೈ ಬಟ್ಟೆಯಿಂದ ಒರೆಸ್ಬೇಕಾಗತ್ತೆ, ಇಲ್ಲ ಅಂದರೆ ಸ್ವಲ್ಪ ರಸ್ಟ್ ಎಲ್ಲ ಫಾರ್ಮ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಮನೆ ಯಾವಾಗಲೂ ಸ್ವಚ್ಛವಾಗಿ ಕಾಣಬೇಕು ಅಂದರೆ ಮನೆಗೆ ಎಂಟ್ರಿ ಆಗಿದ್ದ ಕೂಡಲೇ ಕಾಣುವಂಥ ಕೆಲವೊಂದು ವಿಸಿಬಲ್ ಏರಿಯಾಸ್ ಇರುತ್ತೆ. ಟಿ ವಿ ಯೂನಿಟ್ ಇರ್ಬೋದು, ಥರ ಸಿಟ್ಟಿಂಗ್ ಏರಿಯಾ ಸೋಫಾಸ್ ಹತ್ರ ಇರ್ಬೋದು, ಮತ್ತು ಡೈನಿಂಗ್ ಏರಿಯಾಸ್ ಹತ್ರ ಇರುವಂಥ ಕಾರ್ನರ್ಸು, ಇವುಗಳನ್ನೆಲ್ಲ ಆದಷ್ಟು ಪಾಯಿಂಟ್ಔಟ್ ಮಾಡಿಕೊಂಡು ಎವ್ರಿ ಡೇ ವಿತಿನ್ 2 ಮಿನಿಟ್ಸಲ್ಲೇ ವೈಪ್ ಮಾಡ್ಕೊಳ್ಬೋದು. ಈ ಏರಿಯಾನ ನಾನು ರೆಗ್ಯುಲರಾಗಿ ವೈಪ್ ಮಾಡ್ತಾನೆ ಇರ್ತೀನಿ, ನೀವು ಅಬ್ಸರ್ವ್ ಮಾಡೇ ಇರ್ತೀರ. ಯೂಶ್ವಲಿ ಕೆಲವೊಂದು ಏರಿಯಾಸ್ ಎಲ್ಲ ಎಲ್ಪರೇ ವೈಪ್ ಮಾಡ್ತಿರ್ತಾರೆ, ಬೆಡ್ ಸೈಡ್ ಟೇಬಲ್ಸ್ ಇರ್ಬೋದು, ಟಿ ವಿ ಯೂನಿಟ್ ಹತ್ರ ಎಲ್ಲ. ಇನ್ನು ಎಲ್ಲಿ ಜಾಸ್ತಿ ಡೆಕೋರ್ ಥಿಂಗ್ಸ್ ಎಲ್ಲ ಇಟ್ಕೊಂಡಿರ್ತೀನೋ ಅಲ್ಲೆಲ್ಲ ಸ್ವಲ್ಪ ಏನಾದರೂ ಡ್ಯಾಮೇಜ್ ಮಾಡಿಬಿಡ್ತಾರೇನೋ ಅನ್ನೋದ್ರಿಂದ ಕೆಲವೊಂದು ಏರಿಯಾಸ್ನ ಮಾತ್ರ ನಾನು ಈ ಥರ ವೈಪ್ ಮಾಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಕೆಲವೊಂದು ಡೆಕೋರೇಷನ್ ಐಡಿಯಾಸ್ ಎಲ್ಲ ಶೇರ್ ಮಾಡಿದ್ದೆ. ಅದರಲ್ಲಿ ಐಫಿಲ್ ಟವರ್ನ ನಾನು ಯಾವ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಅನ್ನೋದು ಕೂಡ ತೋರಿಸಿದ್ದೀನಿ. ನಿಮ್ಗೆ ಯಾರಾದರೂ ಹೋಮ್ ಡೆಕೋರ್ ಇಷ್ಟ ಇತ್ತು ಅನ್ನೋದಾದರೆ ಲಾಸ್ಟ್ ವಿಡಿಯೋನ ನೀವು ಮಿಸ್ ಮಾಡಿದರೆ ಆದಷ್ಟು ಒಂದ್ಸತಿ ಚೆಕ್ ಮಾಡಿ. ಆ ವಿಡಿಯೋದಲ್ಲಿ ಸುಮಾರಷ್ಟು ಏರಿಯಾಸ್ನ ನಾನು ಯಾವ ಥರ ಮೇಕೋರ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಮನೆಯ ಎಂಟ್ರಿವೇಯಲ್ಲಿ ಹಚ್ಚ ಹಸಿರಾಗಿರುವಂಥ ಗಿಡಗಳು, ಮನೆ ಮುಂದೆ ತುಳಸಿ ಕಟ್ಟೆ, ರಂಗೋಲಿ, ಇವೆಲ್ಲ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಇವೆಲ್ಲ ಶುಭಪ್ರದ ಲಕ್ಷ್ಮೀ ಕಳೆಯಿಂದ ಕೂಡಿರುವಂಥ ಮನೆಗೆ ಇರಬೇಕಾಗಿರುವಂಥ ಸಂಕೇತಗಳು ಅಂತ ಕೂಡ ಹೇಳ್ತಾರೆ. ಇನ್ನು ಕೆಲವೊಂದು ಕಡೆ ಗ್ರೀನ್ ಪ್ಲ್ಯಾಂಟ್ಸ್ ಕೂಡ ಇಟ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ. ಯೂಶ್ವಲಿ ಮನೆ ಕ್ಲೀನಿಂಗ್ಸ್ ಎಲ್ಲ ಆದಮೇಲೆ ಇಮ್ಮಿಡಿಯೇಟಾಗಿ ನಾನು ಕರ್ಟನ್ಸ್ ಎಲ್ಲ ಕವರ್ ಮಾಡ್ತಾ ಇರ್ತೀನಿ. ಕಿಟಕಿ ಓಪನ್ ಇಟ್ಟಿದ್ರು ಕೂಡ ತಿನ್ ಕರ್ಟನ್ಸ್ ಇರುತ್ತೆ ಅಲ್ವಾ, ಅವುಗಳನ್ನ ಮಾತ್ರ ಕವರ್ ಮಾಡ್ತೀನಿ, ಧೂಳೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅನ್ನೋದ್ರಿಂದ. ಕಿಚನ್ ಈ ಥರ ನೀಟಾಗಿದೆ ಅಡುಗೆ ಆದಮೇಲೂ ಅನ್ನೋದಾದರೆ ನಾನು ಕೆಲವೊಂದು ಮಲ್ಟಿ ಟಾಸ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಫಸ್ಟು ಮಿಕ್ಸಿಯಲ್ಲಿ ಸ್ವಲ್ಪ ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನು ಇನ್ನೊಂದು ಪಾತ್ರೆಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾವು ಮಟನ್, ಚಿಕನ್ ಎಲ್ಲ ಮಾಡಿದಾಗ ಚಾಪ್ಸ್ ಥರ ಮಾಡ್ತೀವಲ್ವ, ಅದೇ ಥರನೇ ಮೇಯ್ನಾಗಿ ಇದಕ್ಕೆ ಸ್ಟಾರ್ದು ಒಂದು ಸ್ಪೈಸ್ ಬರುತ್ತೆ ಅಲ್ವಾ, ಅದನ್ನು ಹಾಕೋದ್ರಿಂದ ಒಳ್ಳೆ ಫ್ರೇಗ್ರೆನ್ಸ್ ಒಂದು ಬರುತ್ತೆ. ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಪೆಪ್ಪರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ 1 ಇಂಚಷ್ಟು ಶುಂಠಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕಾಗತ್ತೆ. ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋದಾದರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಮಿಕ್ಸಿ ಜಾರಲ್ಲೇ ಹಾಕ್ಕೊಳ್ಬೋದು. ಇನ್ನು ಸ್ವಲ್ಪ ಕೊತ್ತಂಬರಿ, ಪುದೀನ ಕೂಡ ನೀಟಾಗಿ ವಾಶ್ ಮಾಡಿ ಇದರಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ಟವ್ನ ಆಫ್ ಮಾಡಿದ್ದೀನಿ. ಸ್ಟವ್ ನೀಟಾಗಿರಬೇಕು ಅಂದರೆ ಆಗಾಗ ವೈಪ್ ಮಾಡ್ಕೊಳ್ಳೇಬೇಕಾಗತ್ತೆ. ಅದರಲ್ಲೂ ಈ ಥರ ಫ್ರೈ ಎಲ್ಲ ಮಾಡಿದಾಗ ಆಯಿಲ್ ಎಲ್ಲನೂ ಸ್ಪೆಲ್ ಆಗಿರುತ್ತೆ, ಅದನ್ನು ಇಮಿಡಿಯೇಟಾಗಿ ವೈಪ್ ಮಾಡ್ಕೊಳ್ಳೋದಾದರೆ ಸ್ಟವ್ ಶೈನಿಯಾಗಿ ಕಾಣುತ್ತೆ. ಇನ್ನೊಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಇದೇ ಪಾತ್ರೆಯಲ್ಲಿ ನಾನು ರೈಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ರೈಸ್ನ ತೆಗೆದಿಟ್ಕೊಂಡು ಆಮೇಲೆ ಮುದ್ದೆ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಮಸಾಲೆ ರುಬ್ಬೋದಕ್ಕೋಸ್ಕರ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಂಡು ಒಂದು 2 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆನ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಂಗಾಗಿ ಕೊಬ್ಬರಿನ ತುರಿದಾದ್ರೂ ಹಾಕ್ಕೊಳ್ಳಿ, ಇಲ್ಲ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಫಸ್ಟಿಗೆ ಅದನ್ನು ಒಂದ್ಸತಿ ಮಿಕ್ಸಿಗೆ ಹಾಕಿ ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ನ ಕಂಟಿನ್ಯೂ ಮಾಡಿ.
ಇಲ್ಲಿ ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಸಾಂಬಾರು ಈರುಳ್ಳಿನ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈಗ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದು ಬೀನ್ಸ್ ಕಾಳು ನಿಮ್ಗೆ ಗೊತ್ತೇ ಇರುತ್ತೆ, ಹಣ್ಣುಳಿ ಕಾಳು ಅಂತ ಕೂಡ ಹೇಳ್ತಾರೆ. ಈಗ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಚಪಾತಿಗೆ, ಪೂರಿಗೆ ಯಾವ ಒಂದು ಕಾಂಬಿನೇಷನ್ನಾಗಿ ಮಾಡ್ತಾ ಇದ್ದೀರಾ ಅದ್ರ ಪ್ರಕಾರ ನೀರನ್ನ ಹಾಕ್ಕೊಳ್ಳಿ. ನಾನು ಇದನ್ನ ಮುದ್ದೆಗೆ, ರೈಸ್ಗೆ, ಚಪಾತಿಗೆ ಮೂರಕ್ಕೂ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರಾಗೆ ಮಾಡ್ಕೊಳ್ತಾ ಇದ್ದೀನಿ. ಕಾಳು ಕಡಿಮೆ ಇದ್ದಾಗ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ತರಕಾರಿ ಕೂಡ ಹಾಕ್ಕೊಳ್ಬೋದು. ಬದನೆಕಾಯಿ, ಟೊಮೊಟೊ, ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ರಿಂದ 3 ವಿಸಿಲ್ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವಂಥ ಸಾಂಬಾರು ರೆಡಿ ಆಗುತ್ತೆ. ಎಷ್ಟು ಸತಿ ಸ್ಟವ್ ಮೇಲೆ ಪಾತ್ರೆನ ಬದಲಾಯಿಸ್ತೀವೋ ಅಷ್ಟು ಸತಿ ಈ ಥರ ಸ್ಟವ್ನ ವೈಪ್ ಮಾಡ್ತಾನೆ ಇರ್ತೀನಿ. ಹಂಗಾಗಿ ಸ್ಟವ್ ಯಾವಾಗಲೂ ನೀಟಾಗಿ ಸ್ಪಾರ್ಕ್ಲಿಂಗಾಗಿ ಕಾಣಿಸ್ತಾ ಇರುತ್ತೆ. ಸ್ಟವ್ ತುಂಬ ಕೊಳೆಯಾಗೋವರೆಗೂ ವೆಯ್ಟ್ ಮಾಡ್ದಿರಾ ಆಗಾಗ ವೈಪ್ ಮಾಡಿಕೊಂಡ್ರೆ ತುಂಬ ಬೆಟರು. ಪಾತ್ರೆ ತೊಳೆಯೋಕ್ಕೆ ತುಂಬ ಜನರಿಗೆ ಬೋರಿಂಗ್ ಅನಿಸುತ್ತೆ ಅಲ್ವಾ? ಪಾತ್ರೆನ ಕಡಿಮೆ ಮಾಡಿಕೊಂಡು ಯಾವ ಥರ ಅಡುಗೆ ಮಾಡ್ಬೋದು ಅನ್ನೋ ಒಂದು ಡೀಟೇಲ್ ವಿಡಿಯೋನ ಕೂಡ ಲಾಂಗ್ ಬ್ಯಾಕ್ ಎಗೋನೇ ಪೋಸ್ಟ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪಾತ್ರೆನ ಒಟ್ಟಿಗೆ ಎಲ್ಲರನ್ನ ಹಾಕಿ ವಾಶ್ ಮಾಡೋದಕ್ಕಿಂತ ಆಗಲೇ ನೀಟಾಗಿ ಈ ಥರ ತೊಳೆದು ಇಟ್ಕೊಂಡ್ರೆ ಬೆಟರು. ಇಲ್ಲಿ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಸೋಪ್ನೆಟ್ ಲಿಕ್ವಿಡೇ. ಕೆಲವು ವೆಸಲ್ಸ್ನ ಸುಮ್ಮನೆ ಟಚ್ ಮಾಡಿರ್ತೀವಿ, ಆದರೂ ಕೂಡ ಸೋಪೆಲ್ಲ ಹಾಕಿ ನೀಟಾಗಿ ಉಜ್ಜಿ ವಾಶ್ ಮಾಡ್ತಾ ಇರ್ತೀವಿ. ಅದ್ರ ಬದಲಿಗೆ ಡೈರೆಕ್ಟಾಗಿ ವಾಟರ್ ವಾಶೇ ಮಾಡ್ಬೋದಲ್ವಾ? ಇಲ್ಲಿ ಯೂಸ್ ಮಾಡಿರೋವಂಥ ಕಟ್ಟರೀಸ್ ಎಲ್ಲ ನೀಟಾಗಿ ಒಂದ್ಸತಿ ವೈಪ್ ಮಾಡಿಕೊಂಡು ಜೋಡಿಸ್ಕೊಂಡಿದ್ದೀನಿ. ಅಷ್ಟರಲ್ಲಿ ಅನ್ನ ಕೂಡ ರೆಡಿಯಾಗಿದೆ. ಇದೇ ಪಾತ್ರೆಯಲ್ಲೇ ಮುದ್ದೆ ಮಾಡ್ತಾ ಇರೋದ್ರಿಂದ ಪದೇ ಪದೇ ಪಾತ್ರೆಗಳು ವಾಶ್ ಮಾಡೋ ಬದಲಾಗಿ ಒಟ್ಟಿಗೆ 2 ರೆಸಿಪಿನ ಒಂದೇದರಲ್ಲೇ ಮಾಡ್ತಾಯಿದ್ದೀನಿ. ಈ ಸಿಂಕ್ ಅಂತೂ ಎಷ್ಟು ಡ್ರೈ ಆಗಿದ್ರೆ ಅಷ್ಟು ಶೈನಿಯಾಗಿರುತ್ತೆ. ಹಂಗಾಗಿ ಇದನ್ನು ಆದಷ್ಟು ಡ್ರೈ ಆಗಿರೋ ಥರ ನೋಡಿಕೊಂಡು ಅಷ್ಟರಲ್ಲಿ ವಿಸಿಲ್ ಕೂಡ ಆಗ್ತು. ಸೊ ಸ್ಟವ್ನ ಆಫ್ ಮಾಡಿಬಿಟ್ಟು ಇದರಲ್ಲಿ ಅನ್ನ ರೆಡಿ ಆಗಿತ್ತಲ್ವ, ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದೇ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮುದ್ದೆಗೆ ಇಟ್ಕೊಳ್ತೀನಿ. ಅಡುಗೆ ಮಾಡ್ತಾನೆ ಎಷ್ಟು ಮಲ್ಟಿ ಟಾಸ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು. ಕಿಚನ್ ಕೂಡ ನೀಟಾಗಿರುತ್ತೆ, ಕೆಲಸ ಕೂಡ ಕಡಿಮೆ ಆಗುತ್ತೆ. ಒಂದು ಕಡೆ ಅಡುಗೆ ಮಾಡಿಕೊಂಡು ಸುಮ್ಮನೆ ಸೈಡ್ಗೆ ನಿಂತ್ಕೊಳ್ಳೋದಕ್ಕಿಂತ ಈ ಥರ ಮಲ್ಟಿ ಟಾಸ್ಕಿಂಗ್ ಮಾಡ್ಕೊಳ್ಳೋದ್ರಿಂದ ಕೆಲಸಗಳು ಬೇಗ ಮುಗ್ದೋಗುತ್ತೆ. ಇನ್ನು ಮಾತಾಡ್ತಾ ಮುದ್ದೆ ಮಾಡಿದ್ದು ಕೂಡ ಆಯಿತು. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಕುಕ್ಕರಲ್ಲಿ ಪ್ರೆಷರ್ ಇನ್ನೂ ರಿಲೀಸ್ ಆಗಿರಲಿಲ್ಲ, ಹಂಗಾಗಿ ಬ್ಯಾಕ್ ಫ್ಲ್ಯಾಶ್ ಏನಿದೆ ಅದನ್ನು ಒಂದ್ಸತಿ ವೈಪ್ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಮಾಡಬೇಕಾದ್ರೆ ಅಲ್ಪ ಸ್ವಲ್ಪ ಆದ್ರೂ ಜಿಡ್ಡು ಅನ್ನೋದು ಆಗಿರುತ್ತೆ. ಅವತ್ತಿನ ದಿನವೇ ನೀಟಾಗಿ ವೈಪ್ ಮಾಡ್ಕೊಂಬಿಟ್ರೆ ತುಂಬ ಗ್ರೀಸಿನೆಸ್ ಅನ್ನೋದು ಆಗದೇ ಇರುತ್ತೆ. ಇದಂತೂ ನನ್ನ ರೆಗ್ಯುಲರ್ ರೊಟೀನ್ ಅಂತಲೇ ಹೇಳ್ಬೋದು. ಅಡುಗೆ ಆಗಿದ್ದ ಕೂಡಲೇ ಇಮ್ಮಿಡಿಯೇಟಾಗಿ ಸ್ಟವ್ ಸುತ್ತಮುತ್ತ ಏರಿಯಾ ಇರ್ಬೋದು, ಚಿಮ್ನಿನೆಲ್ಲ ಒಂದ್ಸತಿ ವೈಪ್ ಮಾಡ್ಕೊಂಡ್ಬಿಡ್ತೀನಿ. ಸಾಂಬಾರು ಯಾವ ಥರ ಆಗಿದೆ ಅಂತ ಅಬ್ಸರ್ವ್ ಮಾಡ್ತಾ ಇರ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಲಿಕ್ವಿಡಾಗೆ ಮಾಡ್ಕೊಂಡಿದ್ದೀನಿ. ನೀವು ಪೂರಿಗೆ, ಚಪಾತಿಗೆ ಮಾಡ್ತಿದ್ದೀರಾ ಅನ್ನೋದಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಈವನ್ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿರೋ ಮೆಥಡ್ನ ಫಾಲೋ ಮಾಡೋದಾದರೆ ತುಂಬಾ ಫ್ರೇಗ್ರೆನ್ಸ್ಫುಲ್ಲಾಗಿ ಅರೋಮೆಟಿಕ್ ಆಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಡೆಫಿನೆಟ್ಲಿ ಒಂದ್ಸತಿ ಟ್ರೈ ಮಾಡಿ. ಇನ್ನು ಡೈರೆಕ್ಟಾಗಿ ಪಾತ್ರೆಯಲ್ಲೇ ಬೇಯಿಸ್ಬೋದು, ಬಟ್ ಈ ಬೀನ್ಸ್ ಕಾಳೇನಿದೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಬೇಯಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಹಂಗಾಗಿ ಕುಕ್ಕರಲ್ಲೇ ಮಾಡ್ಕೊಂಡಿದ್ದೀನಿ. ಫೈನಲಿ ಸರ್ವಿಂಗ್ ಬೌಲ್ಗೂ ಕೂಡ ಹಾಕ್ಕೊಂಡು ಎಲ್ಲದನ್ನು ಈ ಥರ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ಎಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಮನೇನು ಸ್ವಚ್ಛವಾಗಿ ಲಕ್ಷ್ಮೀ ಕಳೆಯಿಂದ ಕೂಡಿರಬೇಕು, ಪಾಸಿಟಿವ್ ಆಗಿರಬೇಕು, ಕೆಲಸಗಳು ಸುಲಭವಾಗಿ ಮಾಡ್ಕೊಳ್ಬೇಕು ಅನ್ನೋದಾದರೆ ಈ ಟ್ರಿಕ್ಸ್ನ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದಾಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.